ಧನದಾಹಿ ಡಾಕ್ಟರ್ಸ್ ಇಂದು ಸಾರ್ವಜನಿಕರಿಗೆ ಮೂಲಭೂತ ಅಗತ್ಯತೆಗಳಲ್ಲಿ ವೈದ್ಯಕೀಯ ಸೇವೆ ಕೂಡ ಪ್ರಮುಖವಾದ್ದು. ಆದರೆ ಇಂದು ಈ ವೈದ್ಯಕೀಯ ಸೇವೆ ಅನ್ನೋದು ಕಮರ್ಷಿಯಲ್ ಆಗ್ತಾ ಇದೆ. ಆದರೆ ಅದು ಯಾವ ಮಟ್ಟಿಗೆ ಹೋಗಿದೆ ಅಂದರೆ ಒಬ್ಬ ಬಡ ರೋಗಿ ಇಂದು ಸರ್ಕಾರಿ ಆಸ್ಪತ್ರೆಗೂ ಕೂಡ ಆತ ಹೋಗಲಾಗ್ತಾ ಇಲ್ಲ. ಅಲ್ಲಿಯೂ ಕೂಡ ಈ ಥರದ ಬೇರೆ ಬೇರೆ ರೀತಿಯಾದಂಥ ವ್ಯವಹಾರಗಳು ನಡೀತಿದೆ. ಹಾಗಾದರೆ ಇವತ್ತಿನ ಆ ವೈದ್ಯಕೀಯ ವ್ಯವಸ್ಥೆ ಹೇಗಿದೆ, ಅಲ್ಲಿ ನಡೀತಾ ಇರೋದೇನು, ಅದರ ಕುರಿತಾದಂಥ ಒಂದು ನೇರ ಚಿತ್ರಣ ನಿಮ್ಮ ಮುಂದಿದೆ ನೋಡಿ. ನಮ್ಮ ಕೆಲ ಸರ್ಕಾರಿ ವೈದ್ಯರು ಆಸ್ಪತ್ರೆಗೆ ಬರೋ ರೋಗಿಗಳಿಗೆ ಅಲ್ಲೇ ಚಿಕಿತ್ಸೆ ನೀಡಲ್ಲ, ಬದಲಾಗಿ ತಮ್ಮ ಸ್ವಂತ ಆಸ್ಪತ್ರೆಗೋ ಅಥವಾ ತಾವು ಭೇಟಿ ಕೊಡೋ ಖಾಸಗಿ ಆಸ್ಪತ್ರೆಗೆ ಕಳಿಸ್ತಾರೆ. ಆಸ್ಪತ್ರೆಗೆ ಬಂದ್ರೆ ಒಂದು ಅಪೆಂಡಿಕ್ಸ್ ಆಪರೇಷನ್ ಆದರೂ ನಮ್ಮ ಬೀದರ್ ಜಿಲ್ಲೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಅದು ಆಪರೇಷನ್ ಆಗ್ತದೆ. ಆದರೂ ಕೂಡ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿರೋ ವೈದ್ಯರು ಅದಕ್ಕೆ ಅವರೇ ರೆಫರ್ ಮಾಡಿ ಅವ್ರದ್ದೇ ಆದ ಸ್ವಂತ ಹೊರಗಡೆ ಪ್ರೈವೇಟ್ ಅವ್ರದ್ದೇ ಹಾಸ್ಪಿಟಲ್ ಇರ್ತದೆ, ಅಲ್ಲಿಗೆ ರೆಫರ್ ಮಾಡತ್ತಾರೆ. ಇಂಥವು ಸಿಕ್ಕಾಪಟ್ಟೆ ದುಡ್ಡು ಗಳಿಸ್ಲತ್ತಾರೆ, ಸಿಕ್ಕಾಪಟ್ಟೆ ಗರೀಬರಿಗೆ ಲಾಸ್ ಮಾಡಿ ಅವ್ರ ದುಡ್ಡನ್ನು ಇದು ಮಾಡತ್ತಾರೆ. ವೈದ್ಯರ ಈ ಕಾನೂನು ಬಾಹಿರ ಕರಾಮತ್ತಿನ ಕರಾಳ ಮುಖ ಅನಾವರಣ ಮಾಡಲು ಕವರ್ ಸ್ಟೋರಿ ತಂಡ ರಹಸ್ಯ ಕಾರ್ಯಾಚರಣೆಗಿಳಿಯಿತು. ನಾವು ಕಾರ್ಯಾಚರಣೆ ಪ್ರಾರಂಭಿಸಿದ್ದೆ ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯಿಂದ. ನಮ್ಮ ತಂಡದ ಸದಸ್ಯರೊಬ್ಬರು ಹೊಟ್ಟೆ ನೋವು ಅಂತ ಹೇಳ್ಕೊಂಡು ಆಸ್ಪತ್ರೆಯ ಜನರಲ್ ಸರ್ಜನ್ ರವಿಕುಮಾರ್ ಅವರನ್ನ ಭೇಟಿ ಮಾಡಿದ್ರು. ಡಾಕ್ಟರ್ ಸೀರಿಯಸ್ ಆಗಿ ಚೆಕಪ್ ಮಾಡಿ ನಿಮ್ಗೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಇದೆ ಅಂದ್ರು. ಆಮೇಲೆ ಏನ್ ಹೇಳಿದ್ರು ಗೊತ್ತಾ? ಎಮರ್ಜೆನ್ಸಿ ಇದೆ, ಸೀದಾ ಮಹಾಲಕ್ಷ್ಮಿ ಲೇಔಟ್ ನಲ್ಲಿರೋ ರಕ್ಷಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹೋಗಿ ಅಂತ ಅಲ್ಲಿನ ವಿಸಿಟಿಂಗ್ ಕಾರ್ಡ್ ಕೊಟ್ರು. ನವರಂಗ್ ಹತ್ರ ನಳಪ ಹೋಟೆಲ್ ಅಂತ ಇದೆಯಲ್ಲ, ಅದ್ರ ಎದುರುಗಡೆ NG ಡಯಾಗ್ನೋಸ್ಟಿಕ್ ಅಂತ, ಅಲ್ಲಿ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಅಲ್ಲಿ ಅಡ್ರೆಸ್ ಕೊಡ್ತೇನೆ. ರಕ್ಷಾ ಹಾಸ್ಪಿಟಲ್ ನೋಡಿದ್ದೇನಮ್ಮ, ನೋಡಿದ್ದೇನಪ್ಪ ರಕ್ಷಾ ಹಾಸ್ಪಿಟಲ್, ಮಹಾಲಕ್ಷ್ಮಿ ಲೇಔಟಿಂದ ಸ್ಟುಡಿಯೋಗೆ ಹೋಗೋ ರೋಡು, ಸ್ಟುಡಿಯೋಗೆ ಹೋಗೋ ರೋಡ್ನಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಇದೆಯಲ್ಲ, ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿ ಇರೋದು. ಅಲ್ಲಿ ಯಾರು ಕೇಳಿದ್ರೆ ಹೇಳ್ತಾರೆ, ಈಗ ಸ್ಟ್ರೈಟು ನವರಂಗ್ ಹತ್ರ NG ಡಯಾಗ್ನೋಸ್ಟಿಕ್ ಅಲ್ಲಿ ಮಾಡಿಸ್ಕೊಂಡು ಸ್ಕ್ಯಾನಿಂಗ್ ರಿಪೋರ್ಟ್ ತಗೊಂಡು ನೇರವಾಗಿ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಮಾಡಿ ಅವ್ರು ನನಗೆ ಫೋನ್ ಮಾಡ್ತಾರೆ. ಇಲ್ಲೇನಿಲ್ಲ. ಅಷ್ಟೇ ಅಲ್ಲ, ಸ್ಕ್ಯಾನಿಂಗ್ ಅನ್ನ ನವರಂಗ್ನಲ್ಲಿರೋ NG ಸ್ಕ್ಯಾನಿಂಗ್ ಸೆಂಟರ್ನಲ್ಲೇ ಮಾಡಿ ಅಂತ ಚೀಟಿ ಬೇರೆ ಬರೆದು ಕೊಟ್ರು. ನಾವು ಹಾಗೆ ಡಾಕ್ಟರ್ ಹೇಳಿದ ಡಯಾಗ್ನೋಸ್ಟಿಕ್ ಸೆಂಟರ್ಗೆ ಭೇಟಿ ಕೊಟ್ಟು ಸೀದಾ ರಕ್ಷಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ತೆರಳಿದ್ವಿ. ಅದು ಡಾಕ್ಟರ್ ರವಿಕುಮಾರ್ ಅವರಿಗೆ ಸೇರಿದ ಆಸ್ಪತ್ರೆಯ ಅಂತ ವಿಚಾರಿಸಿದ್ವಿ. ಆಗ ನಮ್ಗೆ ಸಿಕ್ಕ ಉತ್ತರ ಕೇಳಿ, ಮೇಡಮ್ ಡಾಕ್ಟರ್ ರವಿ ಅಂತೆ. ಹೌದಮ್ಮ, ಡಾಕ್ಟರ್ ರವಿಕುಮಾರ್ ಅವರು ಈ ಹಾಸ್ಪಿಟಲ್ ಅವರೇ. ಏನಕ್ಕೆ ಹೇಳಿ? ಅದೇ ಅಲ್ಲಿ ತೋರಿಸ್ಬೇಕಾಗಿತ್ತು. ನೀವು ತೋರಿಸ್ಬೇಕು ಅಂತಂದ್ರೆ ಈವ್ನಿಂಗು 5:30 ಬರಬೇಕು. ನಾವು ಸಂಜೆವರೆಗೆ ರಕ್ಷಾ ಆಸ್ಪತ್ರೆಗೆ ಅಡ್ಮಿಟ್ ಆಗದೆ ಇರೋದನ್ನ ಗಮನಿಸಿದ ಡಾಕ್ಟರ್ ರವಿಕುಮಾರ್ ನಮ್ಗೆ ಪದೇ ಪದೇ ಕಾಲ್ ಮಾಡ್ತಿದ್ರು. ಕೊನೆಗೆ ಅವರ ಕಾಲ್ ಅಟೆಂಡ್ ಮಾಡಿದ್ವಿ. ಆಗ ಅವರು ಹೇಳಿದ ಡೈಲಾಗ್ ಅನ್ನೊಮ್ಮೆ ಕೇಳಿ. ನರಸಿಂಹ ಅಂತ ಬಂದಿನಲ್ಲ ಸರ್, ಬೆಳಿಗ್ಗೆ ಕಾಲ್ ಮಾಡಿದ್ರಿ ನೀವು ಅವಾಗಲೇ ನನಗೆ? ಸರ್ ಇಲ್ಲ ಸರ್ ಅವಳಿಗೆ ಫುಲ್ಲು ಅಲ್ಲಿಂದ ಕರ್ಕೊಂಬಂದಿ, ಸ್ವಲ್ಪ ಮುಂದಕ್ಕೆ ಬಂದಿದ್ದೇನೆ, ಫುಲ್ಲು ವಾಮಿಟು ಸರ್, ಫುಲ್ ಸುಸ್ತಾಗ್ಬಿಡು ಸರ್. ಆಮೇಲೆ ಮತ್ತೆ ಅಲ್ಲಿ ನನಗೆ ಕೈ ಕಾಲು ಓಡಲಿಲ್ಲ ಸರ್, ಅದಕ್ಕೆ ಕರ್ಕೊಂಬಂದು ಅನನ್ಯ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೆ ಸರ್. ಫೋನ್ ಎತ್ತಕ್ಕಾಗಿಲ್ಲ ನಿಮ್ದು, ಅದಕ್ಕೆ ಸರ್. ಸರ್ ಸಡನ್ ಆಗಿ ಗೊತ್ತಾಗಿಲ್ಲ ಸರ್, ನನಗೆ ಭಯ ಆಗೋಯ್ತು. ಏನು ಕೈ ಕಾಲ ಓಡಲಿಲ್ಲ ಸರ್, ಯಾರು ಹೆಲ್ಪ್ ಮಾಡಿಲ್ಲ ಸರ್. ಇವಾಗ ಏನು ಮಾಡೋದು ಸರ್? ಅದೇ ಅಡ್ಮಿಟ್ ಮಾಡಿದ್ದೀನಿ ಸರ್ ಹಾಸ್ಪಿಟಲಲ್ಲಿ. ಸರಿ ಸರ್, ನಾಳೆ ಕರ್ಕೊಂಬರ ಸರ್ ಬೆಳಿಗ್ಗೆ ಎಷ್ಟೊತ್ತಿಗೆ? ಇವಾಗಲೇ ಕರ್ಕೊಂಬರಲ್ಲ ಸರ್? ಸರ್ ರಕ್ಷಾ ಹಾಸ್ಪಿಟ್ಲ ಸರ್? ಸರ್ ರಕ್ಷಾ ಹಾಸ್ಪಿಟ್ಲ ಸರ್? ಸರ್ ರಕ್ಷಾ ಹಾಸ್ಪಿಟ್ಲ ಸರ್? ಸರಿ ಎಷ್ಟೊತ್ತು ಕರ್ಕೊಂಬಂದ್ಬಿಡ್ತೀವಿ ಸರ್ ಹಂಗಾರೆ ಇವಾಗಲೇ? ಹೌದು ಸರ್, ಸ್ಕ್ಯಾನಿಂಗ್ ಮಾಡಿದಾರೆ. ಸರಿ ಸರ್, ಇನ್ನು 1 ಅವರ್ ಕರ್ಕೊಂಡ್ಬಿಡ್ತೀವಿ ಸರ್.
ದುರಂತ ಅಂದ್ರೆ ಇವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆತ್ಮೀಯರಂತೆ. ಹಾಗಾಗಿ ನಮ್ಮ ಭ್ರಷ್ಟ ವ್ಯವಸ್ಥೆಯಲ್ಲಿ ಇಂಥವರ ವಿರುದ್ಧ ಶಿಸ್ತು ಕ್ರಮ ನಿರೀಕ್ಷಿಸಲು ಸಾಧ್ಯವೇ ಇಲ್ಲ ಬಿಡಿ. ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಕಾರ್ಯಾಚರಣೆ ಮುಗಿಸಿದ ನಾವು ಬೇರೆ ಬೇರೆ ಜಿಲ್ಲಾಸ್ಪತ್ರೆಗಳಿಗೆ ಭೇಟಿ ಕೊಟ್ವಿ. ಎಲ್ಲ ಆಸ್ಪತ್ರೆಗಳ ಹಣೆ ಬರಹ ಒಂದೇ, ಎಲ್ಲೆಲ್ಲೋ ಕಮಿಷನ್, ಕನ್ಸಲ್ಟೆನ್ಸಿ ಹಾವಳಿ. ಇಲ್ಲಿ ಬಂದರೆ ಅವರು ಕ್ಲಿನಿಕ್ಕಿಗೆ ಬರ್ಕೊಡ್ತಾರೆ. ಫಸ್ಟು ನಮ್ಮ ಕ್ಲಿನಿಕ್ಕಿಗೆ ಬನ್ನಿ, ಅಲ್ಲಿ ನೀಟಾಗಿ ನೋಡ್ತೀವಿ. ಏನೇ ಒಂದು ಮೆಡಿಷನ್ ಬರೀಲಿ, ಫುಲ್ ಕ್ಲಿನಿಕ್ಕಿಗೆ ಹೋಗ್ಬೇಕು. ಚಿಕ್ಕಮಂಗ್ಳೂರು ಹಾಸ್ಪಿಟ್ಲಲ್ಲಿ ಯಾವುದೇ ಮೆಡಿಷನ್ ಆಗಲಿ ಸಿಗಲ್ಲ ಅನ್ಸುತ್ತೆ ಯಾಕೋ. ಕುಣಿಗಲ್ ಜಿಲ್ಲಾಸ್ಪತ್ರೆಗೆ ಭೇಟಿ ಕೊಟ್ರೆ ಅಲ್ಲಿ ವಿಚಿತ್ರವೊಂದನ್ನ ಕಂಡೆವು. ಅದೇನಂದ್ರೆ ಅಲ್ಲಿನ ಹೆಚ್ಚಿನ ವೈದ್ಯರು ಆಸ್ಪತ್ರೆ ಮುಂದೆನೆ ಕ್ಲಿನಿಕ್ ಹೊಂದಿದ್ದಾರೆ. ಅವಶ್ಯಕತೆ ಇದ್ದಾಗ ಮಾತ್ರ ವೈದ್ಯರು ಆಸ್ಪತ್ರೆಗೆ ಬರ್ತಾರಂತೆ. ಎಲ್ಲರೂ ಕೂಡ ಇವತ್ತು ಕ್ಲಿನಿಕ್ಗಳು ಇಟ್ಕೊಂಡಿದ್ದಾರೆ. ಬೆಳಗ್ಗೆ ಬರುವಾಗ ಕ್ಲಿನಿಕ್ ಮುಗಿಸಿ ಬರ್ತಾರೆ, ತಡವಾಗಿ ಬರ್ತಾರೆ, ನೀವೊಳಗೆ ಪೇಷಂಟ್ ಕಾಯ್ತಿರ್ತಾರೆ. ಅಂದರೂ ಕೂಡ ಅವ್ರಿಗೇನು ಕಾಳಜಿ ಇರಲ್ಲ, ಯಾಕಂದ್ರೆ ಬಡವರಲ್ವಾ, ಪಾಪ ಗಟ್ಟಿಯಾಗಿ ಮಾತಾಡಲಿಕ್ಕೂ ಆಗಲ್ಲ. ಗಟ್ಟಿಯಾಗಿ ಮಾತಾಡಿದ್ರೆ ಇವರು ಟ್ರೀಟ್ಮೆಂಟ್ ಕೊಡ್ತಾರಾ ಇಲ್ವಾ ಅನ್ನೋಂಥ ಒಂದು ಆತಂಕ. ಮತ್ತು ಖಾಸಗಿ ನರ್ಸಿಂಗ್ ರೂಮ್ಗಳಿಗೆ ಹೋಗಿ ಅವರು ಅಷ್ಟೇ ಅಮೌಂಟ್ನ ಕಟ್ಟಿ ಅವರು ಚಿಕಿತ್ಸೆ ಪಡ್ಕೊಳ್ಳಿಕ್ಕೆ ಆಗಲ್ಲ. ಹಾಗಾಗಿ ಅವ್ರು ಎಷ್ಟೊತ್ತಾದರೂ ಕೂಡ ಕಾಯುವಂಥ ಪರಿಸ್ಥಿತಿ ಇವತ್ತು ಅಲ್ಲಿದ್ದಾವೆ. ಇನ್ನು ಇಲ್ಲಿನ ಕಣ್ಣಿನ ಸರ್ಜನ್ ಡಾಕ್ಟರ್ ರವಿಕುಮಾರ್ ಕುಣಿಗಲ್ನ ಅಗ್ರಹಾರದಲ್ಲಿ ಸ್ವಂತ ಆಸ್ಪತ್ರೆ ಕಟ್ತಿದ್ದಾರೆ. ಇವರು ತಮ್ಮ ಆಸ್ಪತ್ರೆ ಕೆಲಸ ಮುಗಿಸಲು ಸರ್ಕಾರಿ ಆಸ್ಪತ್ರೆಗೆ 2 ತಿಂಗಳು ರಜೆ ಹಾಕಿದ್ದಾರಂತೆ. ಒಳ್ಳೆಯವರೂ ಇದ್ದಾರೆ. ಕೆಟ್ಟು ಕೆರೆ ಹಿಡಿದಿರೋ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲವು ಒಳ್ಳೆಯ ಮಾನವೀಯತೆ, ಸೇವಾ ಮನೋಭಾವ ಹೊಂದಿರೋ ವೈದ್ಯರೂ ಇದ್ದಾರೆ. ಇದನ್ನ ನಾವು ನಮ್ಮ ರಹಸ್ಯ ಕಾರ್ಯಾಚರಣೆ ವೇಳೆ ಕಂಡುಕೊಂಡ್ವಿ. ವಿಕ್ಟೋರಿಯಾ ಆಸ್ಪತ್ರೆಯ ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ಶಂಕರಪ್ಪ ಆಡಿದ ಮಾತುಗಳು ಇತರ ವೈದ್ಯರಿಗೆ ಮಾದರಿ. ಈಗ ನಾವು ಪೇಷಂಟ್ ರೆಫರ್ ಮಾಡ್ತೀವಿ, ನನಗೆ ಪರ್ಸೆಂಟೇಜ್ ಕೊಡಿ, ನಾವು ಆ ಸಿಸ್ಟಮ್ ಅಲ್ಲಿ ಬಂದೇ ಇಲ್ಲ. ಆ್ಯಂಡ್ ವಿಲ್ ನೆವರ್ ಡೂ ಇಟ್ ಆಲ್ಸೋ. ವಿ ನೆವರ್ ಎನ್ಕರೇಜ್ ದಟ್ ಆಲ್ಸೋ. ಒಂದು ಕಡೆ ಪೇಷಂಟ್ ಚೆನ್ನಾಗಿ ಆಗ್ತಿತ್ತು ಅಂತ ಅಲ್ಲಿ ಹೋಗಿ ಅಂತ ಹೇಳ್ತೀವಿ. ವಿಲ್ ನೆವರ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಇನ್ ರಿಟರ್ನ್ ಫಾರ್ ಎನಿಥಿಂಗ್. ದಟ್ ಈಸ್ ಅವರ್. ಆದ್ರೆ ಇಂಥ ಒಳ್ಳೆ ಮನೋಭಾವ ಇರೋ ವೈದ್ಯರ ಸಂಖ್ಯೆ ಬೆರಳೆಣಿಕೆಯಷ್ಟೇ ಇದೆ. ಇದು ನಮ್ಮ ನಾಡಿನ ದುರಂತ. ಬಡವರ ಪಾಲಿಗೆ ವರವಾಗಬೇಕಾದಂಥ ಈ ಥರದ ಆಸ್ಪತ್ರೆಗಳಲ್ಲಿಯೇ ಈ ರೀತಿಯಾದಂಥ ಕೃತ್ಯಗಳು ನಿರಂತರವಾಗಿ ನಡೀತಿದೆ. ಹಾಗಾದರೆ ಬಡವ ಏನು ಮಾಡಬೇಕು, ಅದರ ಜೊತೆಗೆ ಈ ವೈದ್ಯರಿಗೆ ಏನು ಕಡಿವಾಣ? ಇದರ ಬಗ್ಗೆ ಉತ್ತರಿಸೋದಕ್ಕೆ ಸ್ವತಃ ಕರ್ನಾಟಕ ರಾಜ್ಯ ಸರ್ಕಾರದ ಆರೋಗ್ಯ ಸಚಿವರಾದಂಥ UT ಖಾದರ್ ಅವರು ನಮ್ಮ ಜೊತೆ ಇದ್ದಾರೆ. ಖಾದರ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನನ್ನ ಸಹೋದ್ಯೋಗಿ ವಿಜಯಲಕ್ಷ್ಮಿ ಕೂಡ ನನ್ನ ಜೊತೆ ಇದ್ದಾರೆ. ವೆಲ್ಕಮ್. ಖಾದರ್ ಅವರೇ, ಈ ಒಂದು ಸಮಸ್ಯೆಯನ್ನು ನೀವು ನೋಡಿದ್ದೀರಿ. ಸರ್ಕಾರಿ ವೈದ್ಯರು ಖಾಸಗಿ ಅಥವಾ ತಮ್ಮದೇ ಆದಂಥ ಆಸ್ಪತ್ರೆಗಳ ಮೇಲೆ ವಿಶೇಷವಾದಂಥ ವ್ಯಾಮೋಹವನ್ನು ಇಟ್ಟುಕೊಂಡಿರುವುದು, ಅದನ್ನು ವ್ಯಾವಹಾರಿಕವಾಗಿ ಬಳಸ್ಕೊಳ್ಳುವುದು, ಅದರ ಜೊತೆಗೆ ಒಬ್ಬ ಬಡ ರೋಗಿಯನ್ನು ಹಿಂಡುವಂಥ ಕಾರ್ಯ. ಏನು ಹೇಳ್ತೀರಿ ನೀವು ಕಂಡಿದ್ದಕ್ಕೆ? ಈಗಾಗಲೇ ರಾಜ್ಯದಲ್ಲಿ ಬಹುಶಃ ಎಷ್ಟೇ ಖಾಸಗಿ ಆಸ್ಪತ್ರೆಗಳ ಒಂದು ಭಾಳಷ್ಟು ಸಂಖ್ಯೆ ಇದ್ರೂ ಕೂಡ ಇನ್ನೂ ಕೂಡ 75% ಜನ ಸರ್ಕಾರಿ ಆಸ್ಪತ್ರೆಯನ್ನು ಇವತ್ತು ಅವಲಂಬಿತರಾಗಿದ್ದಾರೆ. ಹೌದು. ಅಂಥದ್ರಲ್ಲಿ ಕೆಲವೊಂದು ಕಡೆ ಬಹುಶಃ ಈಗ ತಾವು ಹೇಳಿದ್ರೆ ಭಾಳ ಅತ್ಯುತ್ತಮವಾದ ಡಾಕ್ಟರ್ ಕೂಡ ಜನಸೇವೆ ಮಾಡೋರು ಕೂಡ ಇದ್ದಾರೆ. ಜನರು ಕೂಡ ಅವರನ್ನು ದೇವತರು ಪೂಜೆ ಮಾಡುವಂಥ ಗ್ರಾಮಗಳು ನಾವು ಇವತ್ತು ನೋಡಿದ್ದೇವೆ. ಅದೇ ರೀತಿ ಕೆಲವೊಂದು ಕಡೆ ಬಹುಶಃ ಈ ರೀತಿಯ ತಾವು ಇವತ್ತು ಯಾವೊಂದು ನಿಜವಾದ ಒಂದು ಕೆಲವೊಂದು ವೈದ್ಯರುಗಳ ಆ ಒಂದು ಅವರ ಒಂದು ಸ್ಯಾಂಪಲನ್ನು ಬಹುಶಃ ಒಂದು ಸಂಕೇತವ ಕೆಲವನ್ನ ಯಾವತ್ತೋ ಪ್ರದರ್ಶಿಸಿ ಅಂಥವ್ರು ಕೂಡ ಇದ್ದಾರೆ. ಬಹುಶಃ ನಮ್ಮ ಗಮನಕ್ಕೆ ಇವತ್ತು ಯಾವುದೆಲ್ಲ ಬಂದಿದೆ ಅವರನ್ನೆಲ್ಲ ನಾವು ಕಠಿಣವಾದ ನಮ್ಮ ಕ್ರಮಕ್ಕೆ ತೆಗೆದುಕೊಳ್ತೇವೆ. ಮೊನ್ನೆ ಕ್ಯಾಬಿನೆಟಲ್ಲೇ 2 ಡಾಕ್ಟರ್ಗಳನ್ನು ನಾವು ಡಿಸ್ಮಿಸ್ ಮಾಡಿದ್ದೇವೆ. ಅದ್ರ ಮುಂದೆ ನಾನು ಬಂದ ನನ್ನ ಸಾಧಾರಣ ಇವತ್ತು ಡಿಸ್ಮಿಸ್ ಆದವರೇ ಬಹುಶಃ ಭಾಳಷ್ಟು ಜನ ಇದ್ದಾರೆ. ಯಾಕೆ ಯಾರನ್ನು ಕೂಡ ಸ್ಪೇರ್ ಮಾಡಲಿಲ್ಲ. ಆದ ಕಾರಣ ಇವತ್ತು ನಿನ್ನೆ ಬರೀ ಇದರಲ್ಲಿ ಮಾತ್ರ ಅಲ್ಲ, ಯಾವುದು ನಮ್ಮ ಸಂಜಯ್ ಗಾಂಧಿ ಹಾಸ್ಪಿಟಲ್ ಡಿಸ್ಮಿಸ್ ಮಾತ್ರ ಅಲ್ಲ, ಕ್ಯಾಬಿನೆಟಲ್ಲಿ 2 ಇದ್ರು. ನಾವು ಸಬ್ಜೆಕ್ಟ್ ಬಂದ ಕೂಡಲೇ ಅದಕ್ಕೆ ನಾವು ಚರ್ಚೆ ಮಾಡೋದೇ ಇಲ್ಲ. ಮನೆ ಮುಖ್ಯಮಂತ್ರಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರೆಲ್ಲ ಭ್ರಷ್ಟಾಚಾರವಾಗಿ ಅಥವಾ ಯಾರೆಲ್ಲ ಜನರಿಗೆ ತೊಂದರೆ ಉಂಟು ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಿಗೆ ಬಂದಿದೆಯಾ ಅದನ್ನು ತಕ್ಷಣ ಕ್ಯಾಬಿನೆಟ್ ಚರ್ಚೆ ಮಾಡದೆ ಅವರಿಗೆ ಶಿಕ್ಷೆ ಕೊಡುವಂತ ವ್ಯವಸ್ಥೆ ಆಗಬೇಕಂತ ಹೇಳಿ ನಿರ್ದಾಕ್ಷಿಣ್ಯವಾಗಿ ಇಂಥವರ ಮೇಲೆ ಕ್ರಮ. ನಿನ್ನೆ ನಾವು ನಿಮ್ಮ ಈ ಒಂದು ಇದನ್ನು ನೋಡಿದ ತಕ್ಷಣ ನಾನು ಬಹುಶಃ ಬೇರೆ ಕಡೆ ಇದ್ದೆ, ನನಗೆ ಫೋನ್ ಮುಖಾಂತರ ಬಂದು ನಾನು ಕೂಡ ನೋಡಿದೆ. ತಕ್ಷಣ ನಮ್ಮ ಅಧಿಕಾರಿ ಜೊತೆ ಮಾತಾಡಿಕೊಂಡು ನಾವು ಇದನ್ನು ತನಿಖೆ ಸಮಿತಿ ರಚಿಸಿ ವರದಿ ತರಿಸಿ ಸೂಕ್ತ ಚರ್ಚೆ ಮಾಡಿ ಸೂಕ್ತವಾದ ಕ್ರಮ ಖಂಡಿತವಾಗಿ ನಾವು ಕೈಗೊಳ್ತೇವೆ. ಓಕೆ,
ಇದೇ ಸಂದರ್ಭದಲ್ಲಿ ವೀಕ್ಷಕರು ಕೂಡ ನಾವು ಹೇಳೋದಿಷ್ಟೇ, ನೀವು ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ರೀತಿಯಾದಂಥ ಶೋಷಣೆಗೆ ಒಳಗಾಗಿದ್ರೆ ಅಥವಾ ಈ ರೀತಿಯಾದಂಥ ಅಕ್ರಮಗಳು ನಿಮ್ಮ ಗಮನಕ್ಕೆ ಯಾವುದಾದ್ರು ಸರ್ಕಾರಿ ಆಸ್ಪತ್ರೆ ಅಥವಾ ವೈದ್ಯರಲ್ಲಿ ಕಂಡು ಬಂದಲ್ಲಿ ದಯಮಾಡಿ ಆರೋಗ್ಯ ಸಚಿವರು ನಮ್ಮೊಂದಿಗೆ ಇದ್ದಾರೆ, ಅವರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಚರ್ಚೆ ಫೋನ್ ಮಾಡಿ ನೀವು ನಿಮ್ಮ ದೂರನ್ನು ಸಲ್ಲಿಸಬಹುದು. ಈ ಒಂದು ಚರ್ಚೆ ಮುಂದುವರಿತೆ ಒಂದು ಬ್ರೇಕ್ ಆದಮೇಲೆ.